ನಾನು ಪಕ್ಷಕ್ಕೆ ಸೇರಿದ ಸಮಯದಿಂದ ಯಡಿಯೂರಪ್ಪನವರನ್ನು ನೋಡಿದವಳು. ಪ್ರಥಮವಾಗಿ ನಾನು ಸೇರ್ಪಡೆ ಆಗುವಾಗ BJPಯ ಪ್ರಥಮ ಅಧ್ಯಕ್ಷರು BB ಶಿವಪ್ಪ ಆಗಿದ್ದರು. 2 MLAಗಳಿದ್ದರು, ನಮ್ಮ ಬಂಗೇರು ಮತ್ತು ಯಡಿಯೂರಪ್ಪ. 2 ಜನ BJP MLA ಇದ್ದರು. ಕೊನೆಗೆ ನಮ್ಮ ಬಂಗೇರು ಬೇರೆ ಹೋಗಿ ಯಡಿಯೂರಪ್ಪ ಒಬ್ಬರೇ ಆಗಿ ಸ್ವಲ್ಪ ಹೆಸರಿಗೆ ಬಂದರು. ಆದರೆ ಒಂದು ಮೆಚ್ಚಬೇಕು, ಏನಂದರೆ ಯಡಿಯೂರಪ್ಪ ಅಂದರೆ ಹೋರಾಟಗಾರ, ಪಕ್ಷ ಕಟ್ಟುವಲ್ಲಿ ಕೆಲಸ ಮಾಡಿದವರು, ಒಳ್ಳೆ ರೈತರ ಪರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ. ಅವರು ಒಂದು ಬಾರಿ ಏನೋ ಸೋತರು ಅಂತ ನನಗೆ ಆಗ MLC ಆಗಿದ್ದರು. ಆದರೆ ಅವರ ಹೋರಾಟದ ಫಲವು BJPಯಲ್ಲಿ ಇದೆ ಭಾಳಷ್ಟು. ಆಗ ಎಲ್ರಿಗೂ ಪ್ರೋತ್ಸಾಹ ಕೊಡೋದು, ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗುವಂತಹ ಒಂದು ಜಾಯಮಾನವರಲ್ಲಿತ್ತು. ಆದರೆ ಸ್ವಲ್ಪ ವಿರೋಧ ಪಕ್ಷ ನಾಯಕ ಆದ ಬಳಿಕ ಯಾರೋ ಅವರಿಗೆ ಹತ್ತಿರ ಆದ ಮೇಲೆ ಸ್ವಲ್ಪ ಪಕ್ಷದೊಳಗಿನ ಬಿರುಕುಗಳು ಜಾಸ್ತಿ ಆಯಿತು ಅಂತ ನನ್ನ ತಿಳುವಳಿಕೆ. ಯಾಕಂದರೆ ನಾನು ಪಕ್ಷದಲ್ಲಿ ಜಿಲ್ಲೆ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ, ರಾಜ್ಯ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಪಾಧ್ಯಕ್ಷೆ, ರಾಜ್ಯಾಧ್ಯಕ್ಷೆ, ರಾಷ್ಟ್ರೀಯ ಕಾರ್ಯದರ್ಶಿಯವರಿಗೆ ಹೋದ ಕಾರಣ ನನಗೆ ಹೆಚ್ಚಿನ ಸಂಪರ್ಕ ಇತ್ತು. ಆದ ಕಾರಣ ಗೊತ್ತು. ಮೊದಲು ಈಶ್ವರಪ್ಪ, ಅನಂತಕುಮಾರ್, ಯಡಿಯೂರಪ್ಪ, BB ಶಿವಪ್ಪ ಬಹಳ ಒಗ್ಗಟ್ಟಲ್ಲಿದ್ದರು. ಅದೇ ಯಾವುದೋ ಒಂದು ಸ್ವಲ್ಪ ಏನೋ ಹೇಳ್ತಾರಲ್ಲ, ಯಾರ್ದೋ ಮಾತು ಕೇಳಿ ಅಲ್ಲಿಂದ ಪ್ರಾರಂಭ ಆಯಿತು. ಶಿವಪ್ಪರನ್ನು ಹೊರಗೆ ಇಡುವಂಥ ಪ್ರಯತ್ನ ನಡೆಯುವುದರಲ್ಲೂ ಅವರ ಇದರಲ್ಲಿ ಆಯಿತು. ಕೊನೆಗೆ ಅನಂತಕುಮಾರ್ ಅವರ ಒಳಗೂ ಏನೋ ಇದು ಬಂತು. ಹಾಗೆ ಒಂಥರ ಪಕ್ಷ ಬೆಳೀತಾ ಹೋದ ಹಾಗೇ ಏನೋ ಅವರ ಒಳಗೆ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಆದರೆ 2004ರಲ್ಲಿ 80 ಜನ, 79 BJP ಪ್ಲಸ್ 1 ಇದು ಯಾವುದು ಸ್ವತಂತ್ರ ಪಕ್ಷೇತರ ಗೆದ್ದವರು 80 ಜನ ಪಕ್ಷದಲ್ಲಿದ್ದೆವು. 2020 ಕಾಂಗ್ರೆಸ್ಸು ಮತ್ತು JDS ಇತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ನಮ್ಮನ್ನು ಕರೆದು, ನಾನು ನಾನು ಪಕ್ಷ ಬಿಟ್ಟು ಹೋಗ್ತಾ ಇದ್ದೇನೆ, ನನಗೆ ಒಮ್ಮೆ ಆದರೂ ಮಂತ್ರಿ ಆಗಬೇಕು ಅಂತ ಹೇಳುವ ಹಠ ಇದೆ, ನೀವು ಸಂಘದಿಂದ ಬಂದವರು, ನೀವು ನಮ್ಮೊಟ್ಟಿಗೆ ಬಂದರೆ ಒಳ್ಳೆಯದು ಅಂತ ಹೇಳುವುದನ್ನು ಹೇಳಿದರು. ನಾನು ಅದನ್ನು ಪ್ರಭಾಕರ್ ಭಟ್ರಿಗೆ ಹೇಳಿದಾಗ ಪ್ರಭಾಕರ್ ಭಟ್ರು ನನ್ನನ್ನೇ ಬೈದರು. ಆದರೆ ಎಲ್ಲರೂ ಸೇರಿ ಅದಕ್ಕೊಂದು ತೀರ್ಮಾನ ಮಾಡಿ ಕಾಂಗ್ರೆಸ್ಸನ್ನು ಬಿಟ್ಟು JDS ಮತ್ತು BJP 2020 ಆಗುವ ಹಾಗೆ ಮಾಡಿದರು. ಅದರಲ್ಲಿ DCM ಆದರು. ಬಹುಶಃ ಕುಮಾರಸ್ವಾಮಿ ಹೇಳಿದ ಹಾಗೆ ನೀವು ಬಿಟ್ಟು ಕೊಡ್ತಿದ್ರೆ BJP ಇಷ್ಟು ಬೆಳೀತಿರಲಿಲ್ಲ. ಅವರು ಬಿಟ್ಟು ಕೊಡದ ಕಾರಣ ಇದು ವಚನ ಭ್ರಷ್ಟ ಅಂತ ಹೇಳಿ ಅವರಿಗೆ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಾಗಲೂ ಅವರ ಜೊತೆ ಇದ್ದವರ ಇದರಲ್ಲಿ ಆಗಿರ್ಬೋದು, ಹೋರಾಟಗಾರ ಎಲ್ಲರನ್ನೂ ಹೊಂದಾಣಿಕೆಯಲ್ಲಿ ತಗೊಂಡು ಹೋಗುವಂತಹ ಇವರು ಅಲ್ಲಿ ಫೇಲ್ಯೂರ್ ಆದರು ಅಂತ ಅನ್ನಿಸ್ತದೆ. ಅವರ ಜೊತೆಯಲ್ಲೇ ಇದ್ದವರು ಅವರನ್ನು ಜೈಲಿಗೆ ಕಳಿಸುವಂತಹ ಪ್ರಯತ್ನ ಮಾಡಿದರು. ಅಲ್ಲಿಂದ ಬಹುಶಃ ಯಡಿಯೂರಪ್ಪ ಹಿನ್ನಡೆ ಪ್ರಾರಂಭ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಒಂದು ನಾನು ಕಂಡ ಹಾಗೆ, ಅವರು DCM ಆಗಿದ್ದಾಗಲೂ ಅದರ ಮೊದಲು ಅವರ ಫ್ಯಾಮಿಲಿ ನನಗೆ ಹತ್ತಿರ ಇತ್ತು. ಅವರ ಸೊಸೆ ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು. ಮತ್ತು ಅವರ ಮನೆಗೆಲ್ಲ ಹೋದರೆ
ಯಾರು ವಿಜಯೇಂದ್ರ ಅವರೆಲ್ಲ ಒತ್ತಾಯ ಮಾಡಿ ನಮಗೆ ಕಾಫಿ ಕುಡಿಸಿ ಕಳಿಸ್ತಾಯಿದ್ರು ಅಂತ ಒಂದು ಇದಿತ್ತು. ಆದರೆ ಕೊನೆಗೆ ಆಗ ನಾನು ಪಕ್ಷದಲ್ಲಿ ಇರಲಿಲ್ಲ. ನನ್ನನ್ನು ಪಕ್ಷದಿಂದ ಹೊರಗೆ ಹಾಕುವ ಸಂದರ್ಭದಲ್ಲಿ ಯಡಿಯೂರಪ್ಪ ಸಿ ಎಮ್ ಆಗಿದ್ದರು. ಆಗಿ 10 ದಿನಕ್ಕೆ ಆಗಿ ಬಿಟ್ಟವರು. ಆದರೆ ಮತ್ತೆ ಹೇಳಿದರು ಸಿಕ್ಕಿದಾಗ, ನನ್ನದೇನು ಇದರಲಿಲ್ಲ, ನಿಮ್ಮ ಜಿಲ್ಲೆಯ ಸಂಘದವರ ಕೈವಾಡ ಅಂತ ಹೇಳಿದರು. ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಬಿಟ್ಟ ಮೇಲೆ ಅದನ್ನು ಹೇಳುವ ಅಗತ್ಯ ಇಲ್ಲ ಅಂತ ಕೇಳಲಿಲ್ಲ. ಏನೇ ಆಗಲಿ ಒಂದು ಹೋರಾಟಗಾರ, ದಕ್ಷ ರಾಜಕಾರಣಿ ಅಂತೂ ಹೇಳಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಂಥ ಸಂಘಟನಾಗಾರ. ಇದನ್ನು ಒಪ್ಪಬಹುದು. ಇವತ್ತು ಅವರು ಇಲ್ಲದೆ ಅವರ ಪಕ್ಷ ಯಾವತ್ತು ಅಧಿಕಾರಕ್ಕೆ ಬಂದ ಮೇಲೆ ಒಡಿಲಿಕ್ಕೆ ಶುರು ಆಯ್ತಾ, ಎಲ್ಲ ಕಡೆ ಪಕ್ಷ ಹಿನ್ನಡೆ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೆಯ ಹೋರಾಟಗಾರ, ಅದನ್ನು ಮಾತ್ರ ಹೇಳೋದು.